ಶನಿದೇವ. ಒಂದು ದಿನ ದೇವತೆಗಳಿಗೆ ಯುದ್ಧ ನಡೆಯುತ್ತಿರುವಾಗ ಪರಶಿವನು ಅಲ್ಲಿಯ ಸೋಲು ಮತ್ತು ಗೆಲುವಿನ ಬಗ್ಗೆ ತೀರ್ಮಾನ ಕೊಡ್ತಾ ಇರ್ತಾನೆ. ಆಗ ಶಿವನು ಕೊಟ್ಟ ತೀರ್ಪು ಸರಿಯಲ್ಲ ಅಂತ ಹೇಳಿ ವಾಗ್ವಾದ ನಡೆಯುತ್ತೆ. ಅಂತಹ ಸಮಯದಲ್ಲಿ ಶಿವ, ದೇವತೆಯರು ಹಾಗೂ ದಾನವರು ಯಾರೇ ಆಗಲಿ ಸಮಾನವಾದ ತೀರ್ಪು ನೀಡಬಲ್ಲ ವ್ಯಕ್ತಿಯನ್ನು ಸೃಷ್ಟಿಸಬೇಕೆಂದು ತೀರ್ಮಾನ ಮಾಡಿಕೊಳ್ತಾರೆ. ಅಂದರೆ ಯಾರೇ ತಪ್ಪು ಮಾಡಿದರೂ ಸಹ ಅವರನ್ನು ಶಿಕ್ಷಿಸಬಲ್ಲ ಶಕ್ತಿವಂತನನ್ನು ಸೃಷ್ಟಿಸಬೇಕು ಅಂತ ಹೇಳಿ, ಅದರಲ್ಲೂ ಅವನು ಸೂರ್ಯನ ಅಂಶನಾಗಿರಬೇಕು ಅಂತ ಹೇಳಿ ತ್ರಿಮೂರ್ತಿಗಳು ತೀರ್ಮಾನವನ್ನು ಮಾಡ್ತಾರೆ. ಸೂರ್ಯದೇವನಿಗೆ ದೇವಶಿಲ್ಪಿಯಾದ ವಿಶ್ವಕರ್ಮರ ಮಗಳಾದ ಸಂಧ್ಯಾಳೊಂದಿಗೆ ವಿವಾಹವಾಗುತ್ತೆ. ಅವರಿಗೆ 3 ಮಕ್ಕಳು ಜನಿಸ್ತಾರೆ. ಅವರು ಮನು, ಯಮ ಹಾಗೂ ಯಾಮಿ. ಆದರೆ ಸಂಧ್ಯಾದೇವಿ ಸೂರ್ಯನ ಪ್ರಕಾಶವನ್ನು ತಡೆಯಲು ಸಾಧ್ಯವಾಗ್ತಾ ಇರಲಿಲ್ಲ. ಅದರಿಂದಾಗಿ ಸೂರ್ಯನ ಪ್ರಕಾಶವನ್ನು ತಡೆಯಬಲ್ಲ ಶಕ್ತಿಯನ್ನು ಹೊಂದಲು ತಪಸ್ಸು ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿಕೊಳ್ತಾಳೆ. ಅದನ್ನು ಹೇಳಿದರೆ ಸೂರ್ಯದೇವರು ಒಪ್ಪೋದಿಲ್ಲ ಅಂತ ಹೇಳಿ ಭಾವಿಸ್ಕೊಂಡು ಸಂಧ್ಯಾ ತನ್ನ ನೆರಳಿನಿಂದ ಛಾಯಾ ಎನ್ನುವ ಸ್ತ್ರೀಯನ್ನು ಸೃಷ್ಟಿ ಮಾಡ್ತಾಳೆ. ಅವರಿಬ್ಬರೂ ಸಹ ಒಂದೇ ರೀತಿಯಾಗಿ ಕಾಣ್ತಾ ಇರ್ತಾರೆ. ಆಗ ಸಂಧ್ಯಾ ಛಾಯಾಳೊಡನೆ ತನ್ನ ಗಂಡನ ಪ್ರಕಾಶವನ್ನು ತಡೆಯಬಲ್ಲ ಶಕ್ತಿಯನ್ನು ಹೊಂದಲು ತಾನು ತಪಸ್ಸು ಮಾಡಲು ಹೋಗುತ್ತಿದ್ದೇನೆ, ನಾನು ಬರುವವರೆಗೂ ನನ್ನ ಮಕ್ಕಳನ್ನು ಹುಷಾರಾಗಿ ನೋಡ್ಕೋ ಅಂತ ಹೇಳಿ ಸಂಧ್ಯಾ ತಪಸ್ಸಿಗೆ ಹೋಗ್ತಾಳೆ. ಆಗ ಛಾಯಾ ಸೂರ್ಯನ ಬಳಿ ಹೋದಾಗ ಅವನ ಪ್ರಕಾಶದ ಪ್ರಭಾವ ಅವಳ ಮೇಲೆ ಬೀರಲಿಲ್ಲ. ಸೂರ್ಯನು ಇದು ಹೇಗಾಯಿತು ಅಂತ ಹೇಳಿ ಕೇಳಿದಾಗ ಛಾಯಾ ಪರಮೇಶ್ವರನನ್ನು ಪ್ರಾರ್ಥಿಸಿದ್ದರಿಂದ ಈ ಶಕ್ತಿ ನನಗೆ ಲಭಿಸಿತು ಅಂತ ಹೇಳಿ ಸುಳ್ಳನ್ನು ಹೇಳ್ತಾಳೆ. ಕೆಲವು ವರ್ಷಗಳಾದ ಮೇಲೆ ಸೂರ್ಯ ಮತ್ತು ಛಾಯಾಳಿಗೂ 3 ಮಕ್ಕಳು ಜನಿಸುತ್ತಾರೆ. ಅವರು ಶನಿ, ತಪತಿ ಹಾಗೂ ಭದ್ರ. ಛಾಯಾ ಗರ್ಭವತಿಯಾದಾಗ ಶಿವನಿಗೆ ಪೂಜೆಗಳನ್ನು ಮಾಡ್ತಾ ಇರ್ತಾಳೆ. ಆದ್ದರಿಂದ ಶನಿದೇವರಿಗೂ ಸಹ ಶಿವನೆಂದರೆ ಮಹಾನ್ ಭಕ್ತಿ. ಶನಿದೇವರು ತ್ರಿಮೂರ್ತಿಗಳ ಆಶೀರ್ವಾದದಿಂದ ಜನಿಸಿದಾಗಿ ಸಾಕಷ್ಟು ಶಕ್ತಿಗಳನ್ನು ಒಳಗೊಂಡಿರ್ತಾರೆ. ಶನಿದೇವರು ಅತಿಯಾದ ಕಪ್ಪು ಬಣ್ಣದಲ್ಲಿ ಜನಿಸಿದ್ದರಿಂದ ಸೂರ್ಯದೇವರು ಈ ಮಗು ನನ್ನದೇನಾ ಅಂತ ಹೇಳಿ ಅನುಮಾನವನ್ನು ಪಟ್ಟಾಗ ಛಾಯಾಳನ್ನು ದೂಷಿಸ್ತಾರೆ. ಅದರಿಂದಾಗಿ ಕೋಪಗೊಂಡ ಶನಿ ಸೂರ್ಯದೇವರಿಗೆ ಗ್ರಹಣ ಹಿಡಿಸುತ್ತಾರೆ. ಅಷ್ಟಕ್ಕೂ ಶನಿ ಕಪ್ಪಾಗಿ ಜನಿಸಲು ಕಾರಣ ಛಾಯಾ ಎಂದರೆ ನೆರಳು ಕಪ್ಪು ಬಣ್ಣದಲ್ಲಿ ಇದ್ದ ಕಾರಣ ಶನಿದೇವರು ಕಪ್ಪು ಬಣ್ಣದಲ್ಲಿ ಜನಿಸ್ತಾರೆ ಅಂತ ಹೇಳಲಾಗಿದೆ. ಸೂರ್ಯದೇವರಿಗೆ ಗ್ರಹಣ ಹಿಡಿಯುತ್ತದೆ. ಅದನ್ನು ಶಿವನು ನಿವಾರಣೆ ಮಾಡ್ತಾನೆ. ಸ್ವಲ್ಪ ಕಾಲದ ಬಳಿಕ ಸಂಧ್ಯಾದೇವಿಯು ಸೂರ್ಯನ ಬಳಿಗೆ ಬಂದಾಗ ಅಲ್ಲಿ ತನ್ನ ಮಕ್ಕಳೊಂದಿಗೆ ಇನ್ನೂ 3 ಜನ ಮಕ್ಕಳನ್ನು ನೋಡಿ ಕೋಪದಿಂದ ಛಾಯಾದೇವಿಯೊಂದಿಗೆ ನನ್ನ ಮಕ್ಕಳನ್ನು ನೋಡಿಕೋ ಎಂತಂದರೆ ನನಗೆ ಮೋಸವನ್ನು ಮಾಡಿದೆ ಅಂತ ಹೇಳಿ ದೂಷಿಸ್ತಾ, ನೀನು ನನ್ನ ಹೆಸರು ಮಾತ್ರ, ಇನ್ನು ನಿನ್ನ ಕೆಲಸ ಇಲ್ಲಿ ಮುಗಿಯಿತು ಅಂತ ಹೇಳಿ ತನ್ನೊಳಗೆ ಆಯ್ಕೆ ಮಾಡಿಕೊಳ್ತಾಳೆ. ಆದರೆ ಸೂರ್ಯದೇವನಿಗೆ ಇದೇನೂ ತಿಳಿದಿರಲಿಲ್ಲ. ಸಂಧ್ಯಾದೇವಿಯು ಸವತಿ ಮಾತ್ಸರ್ಯ ತೋರಿಸ್ತಾಳೆ. ಆದರೆ ಶನಿದೇವರು ತನ್ನ ತಾಯಿಯ ವರ್ತನೆಯಲ್ಲಿ ವ್ಯತ್ಯಾಸವನ್ನು ತಿಳ್ಕೊಂಡು ಈ ವಿಷಯ ವಿಶ್ವಕರ್ಮನಿಗೂ ತಿಳಿಯುತ್ತೆ. ಕೇಳಿದಾಗ ಸಂಧ್ಯಾ ಎಲ್ಲವನ್ನೂ ವಿವರಿಸ್ತಾಳೆ. ಅದನ್ನು ಕೇಳಿಸಿಕೊಂಡು ಕೋಪದಿಂದ ಸಂಧ್ಯಾಳನ್ನು ಕಾಲಿನಿಂದ ಒದೆಯುತ್ತಾನೆ. ಸಂಧ್ಯಾಳು ಸಹ ಶನಿಯ ಕಾಲನ್ನು ಮುರಿಯುತ್ತಾಳೆ. ಇದೆಲ್ಲವೂ ಸೂರ್ಯದೇವರಿಗೆ ತಿಳಿದು ಸಂಧ್ಯಾಳದೇ ತಪ್ಪೆಂದು ಶನಿಗೆ ಮತ್ತೆ ಕಾಲನ್ನು ಪ್ರಸಾದಿಸ್ತಾನೆ. ಆಗ ಶನಿದೇವರು ಸೂರ್ಯನಿಗೆ ಗ್ರಹಣ ಹಿಡಿಯುವಂತೆ ಮಾಡ್ತಾನೆ.